ಓಕೆ, ಈಗ ಸರ್ಪ್ರೈಸ್ ಹೇಳುವಂಥ ಒಂದು ಸಮಯ ಬಂದಾಯಿತು. ಆ ಸರ್ಪ್ರೈಸ್ ಏನಂದರೆ, ಆ ಸರ್ಪ್ರೈಸ್ ಯಾರಿಗಂದರೆ ನನಗೇನೆ. ಎಸ್, ನನಗೇನೆ. ಸೊ ಸರ್ಪ್ರೈಸ್ ಏನಪ್ಪ ಅಂತಂದರೆ, ನಿನ್ನೆ ರಾತ್ರಿ ಮಲ್ಗೋಕ್ಕೂ ಮುಂಚೆ ಕುತ್ಕೊಂಡು ಹಂಗೆ ಸ್ವೈಪ್ ಮಾಡ್ತಾಯಿದ್ದೆ ಅಮೆಝಾನಲ್ಲಿ. ನನಗೆ ವೋಚರ್ ಬಂದಿತ್ತು ಆಫೀಸಲ್ಲಿ ಕ್ವಿಝ್ ವಿನ್ ಆಗಿದ್ದಕ್ಕೆ. ಅದರಲ್ಲಿ ಇನ್ನೂ ಒಂದು 400 ಹಂಗೆ ಬ್ಯಾಲೆನ್ಸ್ ಇತ್ತು. ಆವಾಗ ನನಗೆ ತುಂಬ ಟೈಮಿಂದ ಒಂದು ರೆಡಿ ಬ್ಲೌಸ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಆಸೆ ಇತ್ತು. ಆ ಟೈಮಲ್ಲಿ ಇದು ಸಿಕ್ತು. ನೋಡಿನೂ ಕ್ಯೂಟ್ ಅನಿಸ್ತು. ತುಂಬ ಟೈಮಿಂದ ಇದು ನನ್ನ ಲಿಸ್ಟಲ್ಲಿತ್ತು ತೊಗೋಬೇಕು ಅಂತ. ಸೊ ನೋಡೋಣ, ಟ್ರೈ ಮಾಡಿ ನೋಡೋಣ ಅಂತ ತೊಗೊಂಡಿದ್ದೀನಿ. ಸೊ ಸೇಮ್ ಡಿಸೈನ್ಸಾಗೆ ಮೀಶೋದಲ್ಲಿ ಸ್ವಲ್ಪ ಕಂಪ್ಯಾರಿಟಿವ್ಲಿ ತುಂಬಾ ಕಡಿಮೆ ಪ್ರೈಸ್ ಇತ್ತು. ಬಟ್ ಕ್ವಾಲಿಟಿ ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡು ಅಮೆಝಾನಲ್ಲೇ ಆರ್ಡ್ರ್ ಮಾಡಿದೆ. ವರ್ಸ್ಟಾಗಿ ಓಪನ್ ಮಾಡಿದ್ದೀನಿ. ಸೊ ಯಾರು ಒಂದು ಚಿಕ್ಕ ಮಕ್ಕಳು ಓಪನ್ ಮಾಡ್ತಾರಲ್ಲ ಆ ಥರ ಓಪನ್ ಮಾಡಿದ್ದೀನಿ. ನೋಡೋಣ, ಅಟ್ಲೀಸ್ಟ್ ದೇವರೇ ಚೆನ್ನಾಗಿರಲಪ್ಪ. ಇದು ವೆಲ್ವೆಟ್ ಬ್ಲೌಸ್ ಚೆನ್ನಾಗಿರ್ಬೋದಾ? ನೋಡೋಣ, ಬಟ್ಟೆ ಮೇಲೆನೇ ಹಾಕಿ ನೋಡೋಣ ಹೇಗಿರುತ್ತೆ ಅಂತ. ಇದು ವೆಲ್ವೆಟ್ ಆಗಿರೋದ್ರಿಂದಾಗಿ ಎಕ್ಸ್ಪೆಂಡ್ ಆಗುತ್ತೆ. ನಾನು ಬಂದ್ಬಿಟ್ಟು ಎಲ್ ಸೈಜ್ ಮಾಡಿದ್ದೀನಿ. ಎಮ್ಮೆ ಮಾಡಿದರೂ ಸಾಕಾಗ್ತಿತ್ತು ಅನಿಸ್ತಿದೆ ಗೈಸ್. ಆ್ಯಕ್ಚುಲಿ ನಾನು ಇವಾಗ ಸ್ವಲ್ಪ ಸಣ್ಣ ಆಗಿದ್ದೀನಲ್ವ, ನನಗೆ ಮರ್ತೇ ಹೋಗುತ್ತೆ. ಯಾವಾಗಲೂ ಈ XL ಆರ್ಡ್ರ್ ಮಾಡಿ ಮಾಡಿ ಅಭ್ಯಾಸ ಆಗೋಗ್ಬಿಟ್ಟು ಇವಾಗ ಮತ್ತೆ ನಾನು ಮಾಡೋದಕ್ಕೆ ಮರ್ತೇ ಹೋಗಿದೆ ಗೈಸ್. ಬಟ್ ಚೆನ್ನಾಗೇ ಇದೆ, ನನಗೇನು ಕ್ಯೂಟಾಗಿದೆ ಅನ್ನಿಸ್ತಿದೆ. ಸ್ವಲ್ಪ ಇಲ್ಲೊಂದು ಸ್ವಲ್ಪ ಲೂಸ್ ಫೀಲ್ ಆಗ್ತಿದೆ. ಫಿಟ್ಟಿಂಗ್ ಕೂಡ ಮಾಡಿಸ್ಬೋದು, ಅಂಥದ್ದೇನು ಪ್ರಾಬ್ಲಮ್ ಆಗಲ್ಲ. ಕ್ಯೂಟಾಗಿ ಕಾಣಿಸ್ತಿದೆ ಅಲ್ಲ ಗೈಸ್? ನಿಮಗೆ ಹೇಗೆ ಅನ್ನಿಸ್ತು ಈ ಬ್ಲೌಸ್ ನೋಡಿ? ಚೆನ್ನಾಗಿದೆ ಅಂತ ಅನ್ನಿಸ್ತಾ? ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಇದ್ರದ್ದು ಕೂಡ ಪ್ರೈಸನ್ನ ನಾನು ಮೇಲೆ ಎಲ್ಲಾದರೂ ಅಥವಾ ಇಲ್ಲೇ ಏನಾದರೂ ಸೈಡಲ್ಲಿ ಏನಾದರೂ ಹಾಕಿರ್ತೀನಿ, ನೋಡ್ಕೊಳ್ಳಿ. ಮುಂದೆ ಸ್ವಲ್ಪ ಜಾಸ್ತಿ ಡೀಪ್ ಇದೆ, ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ಸೈಜು ದೊಡ್ಡದಾಯ್ತಲ್ವ, ಹಾಗಾಗಿ ನನಗೆ ತೊಗೊಂಡಿದ್ರೆ ಚೆನ್ನಾಗಿರೋದು. ಸೊ ನನ್ನ ಕ್ಯಾಲ್ಕುಲೇಷನ್ ಏನಂದರೆ, ಯಾವಾಗಲೂ ಆನ್ಲೈನಲ್ಲಿ ಆರ್ಡ್ರ್ ಮಾಡಬೇಕಾದ್ರೆ ಅದು ಹೆಂಗಿದ್ರೂ ಟೈಟಾಗಿ ಚಿಕ್ಕದಾಗಿ ಬರುತ್ತೆ, ಸ್ಟ್ಯಾಂಡರ್ಡ್ ಸೈಜ್ ಇರೋಲ್ಲ. ಯಾವಾಗಲೂ ಒಂದು ಸೈಜ್ ದೊಡ್ಡ ತೊಗೊಳ್ಳೋಣ ಅನ್ನೋದೇ ನನ್ನ ಮೈಂಡಲ್ಲಿರುತ್ತೆ. ಬಟ್ ನೆನ್ನೆ ಆರ್ಡ್ರ್ ಮಾಡಬೇಕಾದ್ರೆ ಒಂದು ಸಲ ಅನ್ನಿಸ್ತು ಬೇಕಾಗುತ್ತೆ ಅಂತ. ಬಟ್ ಮತ್ತೆ ಅಂದ್ಕೊಂಡೆ ಇದು ಸ್ಟ್ರೆಚಬಲ್ ಅಂತ ಕೊಡ್ತಾರೆ, ಬಟ್ ಸ್ಟ್ರೆಚ್ ಏನಿರಲ್ಲ. ಸೊ ಹಂಗಾಗಿ ತೊಗೊಂಡ್ರೆ ಬೆಸ್ಟ್ ಅಂತ. ಬಟ್ ನನ್ನ ಜಡ್ಜ್ಮೆಂಟು ರಾಂಗ್ ಆಯಿತು. ಓಕೆ, ಪರವಾಗಿಲ್ಲ. ಇಲ್ಲಿ ಮಾತ್ರ ಸ್ವಲ್ಪ ಲೂಸ್ ಇದೆ, ಇದನ್ನು ಟೈಟ್ ಮಾಡಿಸೋಣ, ಏನು ತೊಂದರೆ ಇಲ್ಲ. ಸೊ ಓವರಾಲ್ ಆಗಿ ನನಗೆ ಇಷ್ಟ ಆಯಿತು. ಆ್ಯಕ್ಚುಲಿ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ, ಎಕ್ಸ್ಪೆಂಡ್ ಆಗ್ತಾಯಿದೆ. ಸೊ ಯಾವುದಾದ್ರೂ ಪ್ಲೇನ್ ಸ್ಯಾರೀಸು ಆ ಥರ ಎಲ್ಲ ತೊಗೊಂಡ್ರೆ ಅದಕ್ಕೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ಸೊ ನಾನು ರೀಲ್ಸ್ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಪ್ಲೇನ್ ಸ್ಯಾರೀಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ಒಂದು ಬ್ಲೌಸನ್ನು ಆರ್ಡ್ರ್ ಮಾಡಿದೆ. ಹೊರಗಡೆ ಹೊಲಿಸಿದ್ರೆ ಆಬ್ವಿಯಸ್ಲಿ 500, 600, 700, ಸ್ವಲ್ಪ ಡಿಸೈನ್ ಇಡ್ಸಿದ್ರೆ 1000 ಮೇಲೂ ಕೂಡ ಹೋಗುತ್ತಲ್ವ. ಸೊ ಅದ್ರಿಗಿಂತ ಈ ಥರ ರೆಡಿ ಬ್ಲೌಸ್ ತೊಗೊಂಡ್ರೆ ಬೆಸ್ಟ್ ಅಂತ ಅನಿಸ್ತು. ಎಸ್ ಗೈಸ್, ಈಗ ನಾನು ರೂಮ್ಮೇಟ್ ಬರ್ತಾ ಇದ್ದಾರೆ, ಓಪನ್ ಮಾಡ್ತೀನಿ. ಬೈ. ಹಾಂ, ಬ್ಲೌಸ್ ತಗೊಂಡೆ, ಚೆನ್ನಾಗಿದೆಯಾ? ಚೆನ್ನಾಗಿದೆ. ರೆಡಿ ಬ್ಲೌಸು 400 ಚೇಂಜ್ ಇದೆ, 440 ಇತ್ತು. ಅಂದರೆ ಚೂರು ಲೂಸ್ ಇದೆ. ತೊಗೊಂಡಿದ್ರೆ ಸರಿಯಾಗಿ. ಹಾಂ, ಚೂರು ಅಂದರೆ ನಂಗೆ ಇಲ್ಲಿ ಫೀಲ್ ಆಗ್ತಿದೆ ಚೂರು ಲೂಸ್ ಇದೆ ಅಂತ. ಒಂಚೂರು ಫಿಟ್ ಇದ್ದಿದ್ರೆ ಚೆನ್ನಾಗಿರೋದು. ಮಾಡಿದರೆ ಚೆನ್ನಾಗಿರೋದು. ನಾನು ಮಾಡಿಬಿಟ್ಟೆ. ಹಾಂ, ಎಲ್ಲಿ ಹಿಂಗೋಗಿ ಹಿಂಗೆ ಅಲ್ಲಿ ಅದೇ ಬೇಕ್ರಿ ಆದ್ಮೇಲೆನಾ? ಓಕೆ ಓಕೆ. ಎಷ್ಟು ತಗೊಳ್ತಾರೆ ಅವರು? ನೋಡೋಣ ಹೆಂಗಾಗತ್ತೆ ಅಂತ. ಅದಕ್ಕೆ ತುಂಬ ಟೈಮಿಂದ ತಗೋಬೇಕು ಅನ್ಕೊಂತಿದ್ದೆ. ನೋಡೋಣ ಅಂತ ಟ್ರೈ ಮಾಡಿದೆ. ಚೆನ್ನಾಗಿದೆ ಅಲ್ಲ?
ಆನ್ಲೈನ್ ಬೆಸ್ಟ್ ಅನ್ಸುತ್ತಲ್ಲ. ಯಾರು ಸ್ಟಿಚ್ ಮಾಡಿಸ್ತಾ ಕೊಡ್ತಾರೆ, ಅದು ಚೆನ್ನಾಗೂ ಮಾಡಲ್ಲ ಸ್ಟಿಚ್. ಬೇಜಾರಾಗೋ ದುಡ್ಡು ಅಷ್ಟೆಲ್ಲ ಕೊಟ್ಟು ಎಕ್ಸ್ಪೆಕ್ಟೇಷನ್ಸ್ ನಾವು ಕಾಯ್ತಾ ಇರ್ತೀವಿ, ಬಂದ ತಕ್ಷಣ ಚೆನ್ನಾಗಾಗತ್ತೆ ಅಂತ ಖರಾವಾಗಿ ಹೊಲ್ದಿಡ್ತಾರೆ. ನನಗೆ ಗ್ರಾಜುಯೇಷನ್ ಹಂಗೆ ಆಯ್ತು. ಹಾಂ